ಸಿಲ್ವರ್ ರೇಟ್ನಲ್ಲಿ ಮತ್ತೆ ಭಾರಿ ಇಳಿಕೆಯಾಗಿದೆ. ಬಂಗಾರ ಬೆಳ್ಳಿ ಖರೀದಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್. ಗೋಲ್ಡ್ ಮತ್ತು ಸಿಲ್ವರ್, ಬಂಗಾರ ಬೆಳ್ಳಿ ಖರೀದಿದಾರರಿಗೆ ಗುಡ್ ನ್ಯೂಸ್. ಇದು ಯುದ್ಧದ ಎಫೆಕ್ಟ್ ನಿಂದ ಬಂಗಾರದ ದರದಲ್ಲಿ ಡೌನ್ ಆಗ್ತಿದೆ. ಗೋಲ್ಡ್ 10 ಗ್ರಾಂ ಬೆಲೆ 1,48,000 ರೂಪಾಯಿ. ದಿನದಿಂದ ದಿನಕ್ಕೆ ಚಿನ್ನದ ದರದಲ್ಲಿ ಭಾರಿ ಇಳಿಕೆ ಆಗ್ತಾ ಇದೆ. ಯುದ್ಧದ ಪರಿಣಾಮ ಗ್ರಾಹಕರಿಗೆ ಗುಡ್ ನ್ಯೂಸ್ ಆದ್ರೂ ಹೂಡಿಕೆದಾರರು ಕಂಗಾಲಾಗಿದ್ದಾರೆ. ಸಿಲ್ವರ್ ರೇಟ್ನಲ್ಲೂ ಡೌನ್ಫಾಲ್ ಆಗ್ತಿದೆ. ಸದ್ಯ ಬೆಳ್ಳಿ 2,38,000 ರೂಪಾಯಿ ಇದೆ ಕೆಜಿಗೆ. 4 ಲಕ್ಷದವರೆಗೂ ತಲುಪಿದ್ದಂತಹ ಕೆಜಿ ಸಿಲ್ವರ್ ರೇಟ್. ಜಾಗತಿಕ ಬಿಕ್ಕಟ್ಟಿನಿಂದ ಬೆಳ್ಳಿ ಬೆಲೆಯಲ್ಲಿ ಭಾರಿ ಇಳಿಕೆ ಕಂಡು ಬರ್ತಾ ಇದೆ. ಗ್ರಾಹಕರಿಗೆ ಗುಡ್ ನ್ಯೂಸ್ ಆದ್ರೂ ಕೂಡ ಹೂಡಿಕೆದಾರರು ನಷ್ಟ ಅನುಭವಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಚಿನ್ನ ಬೆಳ್ಳಿ ದರ ಇನ್ನೆಷ್ಟು ಇಳಿಕೆಯಾಗುತ್ತೋ ಮತ್ತೆಷ್ಟು ಇಳಿಕೆಯಾಗುತ್ತೋ ಅನ್ನುವಂತ ಆತಂಕದಲ್ಲಿ ಹೂಡಿಕೆದಾರರಿದ್ದಾರೆ. ಜಾಗತಿಕವಾಗಿ ಯುದ್ಧದ ಎಫೆಕ್ಟ್ನಿಂದ ಬಂಗಾರ ಮತ್ತು ಬೆಳ್ಳಿಯ ಖರೀದಿದಾರರಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ. ಯುದ್ಧದ ಎಫೆಕ್ಟ್ನಿಂದ ಬಂಗಾರದ ದರದಲ್ಲಿ ಡೌನ್ ಆಗ್ತಿದೆ. ಗೋಲ್ಡ್ 10 ಗ್ರಾಂಗೆ 1,48,000 ರೂಪಾಯಿ. ಇನ್ನು ದಿನದಿಂದ ದಿನಕ್ಕೆ ಗೋಲ್ಡ್ ಮತ್ತು ಸಿಲ್ವರ್ ರೇಟ್ ಕೂಡ ಡೌನ್ ಆಗ್ತಾ ಇರುವಂತದ್ದು. ಭಾರಿ ಇಳಿಕೆ ಕಂಡು ಬರ್ತಾ ಇದೆ. ಯುದ್ಧದ ಪರಿಣಾಮ ಇಡೀ ಜಗತ್ತಿನ ಮೇಲೆ ಆಗ್ತಾ ಇದೆ ಮತ್ತು ಹೂಡಿಕೆದಾರರು ಗೋಲ್ಡ್ ಮತ್ತು ಸಿಲ್ವರ್ ಅನ್ನು ಬಿಟ್ಟು ಡಾಲರ್ ಮೊರೆ ಹೋಗಿದ್ದಾರೆ. ಡಾಲರ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಹತ್ತತ್ರ 3 ಲಕ್ಷ ತಲುಪಿದ್ದಂತಹ ಕೆಜಿ ಬೆಳ್ಳಿಯ ಬೆಲೆ 3 ಲಕ್ಷ ದಾಟಿತ್ತು. ಆದ್ರೆ ಈಗ ಬೆಳ್ಳಿ ಬೆಲೆಯನ್ನ ಗಮನಿಸೋದಾದ್ರೆ 2,48,000 ಹೀಗೆ ಬಂದು ನಿಂತಾ ಇದೆ. ಇನ್ನು ಗೋಲ್ಡ್ ಅಷ್ಟೇ, 10 ಗ್ರಾಂ ಗೋಲ್ಡ್ 1,50,000 ಗಡಿಯ ಆಸುಪಾಸಿನಲ್ಲಿದೆ. ಹಾಗಾಗಿ ಭಾರಿ ಇಳಿಕೆ ಕಂಡು ಬರ್ತಾ ಇದೆ. 2,38,000 ರೂಪಾಯಿ ಸದ್ಯಕ್ಕೆ ಕೆಜಿ ಸಿಲ್ವರ್ ಇರುವಂಥದ್ದು. ಜಾಗತಿಕ ಬಿಕ್ಕಟ್ಟಿನಿಂದ ಗೋಲ್ಡ್ ಮತ್ತು ಸಿಲ್ವರ್ ರೇಟ್ನಲ್ಲಿ ಭಾರಿ ಇಳಿಕೆ ಕಂಡು ಬರ್ತಾ ಇದೆ. ಇನ್ನು ಹೂಡಿಕೆದಾರರಿಗೆ ಇದು ಬಹಳ ನಿರಾಸೆಯನ್ನ ಉಂಟು ಮಾಡಿದೆ. ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡಿ, ಗೋಲ್ಡ್ ಚೆನ್ನಾಗಿದೆ ಅಂತೆಲ್ಲ ಸಲಹೆಯನ್ನ ಕೊಟ್ಟಿದ್ದನ್ನ ನಂಬಿಕೊಂಡು ಹೂಡಿಕೆದಾರರು ಗೋಲ್ಡ್ ಮತ್ತು ಸಿಲ್ವರ್ ರೇಟಲ್ಲಿ ಗೋಲ್ಡ್ ಮತ್ತು ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡಿದ್ರು. ಆದ್ರೆ ಈ ಡೌನ್ ಫಾಲ್ ಅನ್ನ ಹೂಡಿಕೆದಾರರಿಗೆ ಅರಗಿಸಿಕೊಳ್ಳೋಕೆ ಆಗ್ತಾ ಇಲ್ಲ. ಇನ್ನು ಡಾಲರ್ ಮೇಲೆ ಕೂಡ ಈಗ ಹೂಡಿಕೆ ಹೆಚ್ಚಾಗಿರುವಂತಹ ಕಾರಣ ಗೋಲ್ಡ್ ಮತ್ತು ಸಿಲ್ವರ್ ರೇಟ್ನಲ್ಲಿ ಭಾರಿ ಇಳಿಕೆ ಕಂಡು ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಎಷ್ಟು ಚಿನ್ನ ಬೆಳ್ಳಿಯ ದರ ಇಳಿಕೆಯಾಗುತ್ತೆ ಅನ್ನೋದೇ ಟೆನ್ಷನ್. ಏಕೆಂದ್ರೆ ಯುದ್ಧದ ಪರಿಣಾಮದಿಂದ ಕ್ರಮೇಣವಾಗಿ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಭಾರಿ ಇಳಿಕೆಯಾಗಿದ್ದನ್ನ ನೋಡಿದೀವಿ ಕಳೆದ 15 ದಿನಗಳಲ್ಲಿ. ಮುಂದೆ ಇನ್ನೂ ಎಷ್ಟು ಇಳಿಕೆಯಾಗಬಹುದು, ಯಾವ ಮಟ್ಟಕ್ಕೆ ಗೋಲ್ಡ್ ಮತ್ತು ಸಿಲ್ವರ್ ರೇಟ್ ತಲುಪಬಹುದು ಅನ್ನುವಂಥ ಟೆನ್ಷನ್ ಇದೆ. ಜಾಗತಿಕವಾಗಿ ಇದು ಅಷ್ಟು ಒಳ್ಳೆಯ ಡೆವಲಪ್ಮೆಂಟ್ ಅಲ್ಲ. ಆದ್ರೆ ಸದ್ಯಕ್ಕೆ ಕೊಂಡುಕೊಳ್ಳಬೇಕು ಅಂತಿರುವಂತಹ ಗ್ರಾಹಕ ಮಾತ್ರ ಸ್ವಲ್ಪ ರಿಲೀಫ್ ಕಂಡುಕೊಂಡಿದ್ದಾನೆ. ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಡೌನ್ಫಾಲ್ ಆಗ್ತಿರೋದು ಗ್ರಾಹಕನಿಗೆ ಖುಷಿ ತಂದಿದೆ.